ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ. ನಾವು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಂತ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ ನೋಡಿ, ನೇಮಕಾತಿ ಪರ್ವ ಅಂತೇಳಿ ಈಗೊಂದು 1.5 ತಿಂಗಳು ಬ್ಯಾಕಲ್ಲಿ ಏನು ಪೇಪರ್ಗಳಲ್ಲಿ ಎಲ್ಲ ಕಡೆ ನೋಡಿದ್ವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ವಿ, ಎಲ್ಲ ಕಡೆ ನೇಮಕಾತಿ ಪರ್ವ ಅಂತ ಹೇಳಿ ಬಂದಿತ್ತು. ಏನು ನೇಮಕಾತಿ ಪರ್ವ ಅಂತೇಳಿ ನಮಗೆ ಬ್ಯಾಕ್ ಟು ಬ್ಯಾಕ್ ಏನು ನೋಟಿಫಿಕೇಶನ್ ಆಗ್ತಾ ಇದೆ, ಆಗುತ್ತೆ. ಹಾಗೆ ಫೈನಲ್ ನೋಟಿಫಿಕೇಶನ್ ಕೂಡ ಇವತ್ತು ಬಂದಿದೆ. ಇವುಗಳ ಮೇಲೆ ನಾವು ಈ ಎಲ್ಲ ಒಂದು ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಫೈನಲ್ ಸಿಲಿಂಡರ್ ಆಗಿರ್ಬೋದು, ಇವುಗಳ ಬೇಸ್ ಮೇಲೆ ನಾವು ಏನಂದ್ಕೋಬೋದು, ನೇಮಕಾತಿ ಪರ್ವ ನಿಜವಾಗ್ಲೂ ಕೂಡ ಆರಂಭ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಗೆಟ್ ರೆಡಿ ಇರಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಕಲ್ತ್ಕೋಬೇಕಾಗುತ್ತೆ, ಅಲರ್ಟ್ ಆಗಬೇಕಾಗುತ್ತೆ. ಸೊ ನೋಡಿ, ಈಗಾಗಲೇ PC ನೋಟಿಫಿಕೇಶನ್ ಆಗಿದ್ದಾಯಿತು, ಹಾಗೆ ಅದ್ರ ಜೊತೆಗೆ ಏನಾಯಿತು, ಎಕ್ಸಾಮ್ ಕೂಡ ಆಯಿತು ಅಲ್ವಾ. ಆದಷ್ಟು ಬೇಗ ಇದೇ ರೀತಿಯಾಗಿ ಏನಾಗ್ತಾ ಹೋಗುತ್ತೆ, ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ತಂದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ಗಳನ್ನು ಅಥವಾ ಫೈನಲ್ ಆಗಿರ್ತಕ್ಕಂಥ ಸಿಲಿಂಡರನ್ನು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಫಲವಾಗಿ ನಾವೀಗಾಗಲೇ ಇಂದಿನ ವಿಡಿಯೋದಲ್ಲಿ PSTR, GPSTR, HSTRಗೆ ಸಂಬಂಧಪಟ್ಟಂಥ ಶಿಕ್ಷಕರ ನೇಮಕಾತಿಯ ಫೈನಲ್ ಸಿಲಿಂಡರನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ವಾಚ್ ಮಾಡಿ. ಹಾಗೆ ಈ ಒಂದು ಸಿಲಿಂಡರ್ ಯಾವುದ್ರದ ಬಗ್ಗೆ, ಯಾವುದನ್ನು ಕುರಿತಾಗಿದೆ ಹೇಳಿ ನಾವು ನೋಡೋದಾದರೆ ನೋಡಿ, ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂತೆ ಅಲ್ವಾ, ಗಣಕಯಂತ್ರ ಶಿಕ್ಷಕರಿಗೆ ಅಲ್ವಾ ಸಂಬಂಧಪಟ್ಟಂತೆ ಈ ಒಂದು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂಥ ಒಂದು ಫೈನಲ್ ಸಿಲಿಂಡರ್ ಇದಾಗಿರುತ್ತೆ. ಸೊ ಈಗಾಗಲೇ ನಾವು ಗಮನಿಸಿದ್ದೀವಿ, ಒಂದು ಸಿಲಿಂಡರಲ್ಲಿ ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿಲಿಂಡರ್ಲಿ ಏನಿತ್ತು ಅಂತೇಳಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋನ ತಿಳಿಸಿದ್ದೀನಿ. ನೀವಿಲ್ಲಿ ಗಮನಿಸ್ಬೋದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನಷ್ಟೇ ಕೈಗೆತ್ಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. 10ನೇ ತಾರೀಕು ಇವತ್ತಿನ ಒಂದು ಅಪ್ಡೇಟ್ ಇದಾಗಿರುತ್ತೆ. ಇವತ್ತಿನ ಒಂದು ಅಪ್ಡೇಟಲ್ಲಿ, ಇವತ್ತಿನ ಒಂದು ಡೇಟ್ನಲ್ಲೇ ಮುಖ್ಯವಾಗಿ ನೋಡಿ, KSET ನೋಟಿಫಿಕೇಶನ್ ಆಗಿದೆ. ಈ ಒಂದು ಕಂಪ್ಯೂಟರ್ ಟೀಚರ್ ಫೈನಲ್ ಸಿಲಿಂಡರ್ ಬಂದಿದೆ. PSTR, GPSTR ಮತ್ತು HSTRಗೆ ಸಂಬಂಧಪಟ್ಟಂಥ ಫೈನಲ್ ಸಿಲಿಂಡರ್ ಕೂಡ ಬಂದಿದೆ. ಆಫ್ಟರ್ 1 ವೀಕ್ ಆಜುಬಾಜಲ್ಲಿ ಏನಾಗುತ್ತೆ, ನೋಟಿಫಿಕೇಶನ್ ಕೂಡ ಇವುಗಳಿಗೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಸ್ಟಡಿ ವಿಲ್ ಅಂತ ಹೇಳ್ತಾ ಬನ್ನಿ, ಹಾಗಾದರೆ ಏನಿದೆ ವಿಚಾರ ಅಂತೇಳಿ ತಿಳ್ಕೊಳ್ತಾ ಹೋಗೋಣ. ನೀವಿಲ್ಲಿ ಗಮನಿಸ್ಬೋದು, ಕರ್ನಾಟಕ ರಾಜ್ಯಪತ್ರದಿಂದ ಅಧಿಕೃತವಾಗಿ ಪ್ರಕಟಣೆ ಆಗಿರ್ತಕ್ಕಂಥ ಒಂದು ಸಿಲಿಂಡರ್ ಇದಾಗಿರುತ್ತೆ, ಫೈನಲ್ ಸಿಲಿಂಡರ್. ಈಗಾಗಲೇ ಸಿಲಿಂಡರ್ ಬಿಟ್ಬಿಟ್ಟು ಅದಕ್ಕೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಎಲ್ಲ ರೀತಿ ಅವಕಾಶವನ್ನು ಕೊಡಲಾಗಿತ್ತು. ಆನಂತರದಲ್ಲಿ ಏನಾಯಿತು, ಆ ಒಂದು ಸಲಹೆ ಸೂಚನೆಗಳನ್ನು, ಆಕ್ಷೇಪಣೆಗಳನ್ನೆಲ್ಲವನ್ನು ಕೂಡ ಆಹ್ವಾನಿಸಿ ಫೈನಲ್ ಆಗಿ ಈ ಒಂದು ಫೈನಲ್ ಸಿಲಿಂಡರ್ನ ಬಿಟ್ಟಿದ್ದಾರೆ. ಅದರಲ್ಲಿ ಏನಂತ ವಿಶೇಷತೆಗಳಿದೆ ಅಂತೇಳಿ ನಾವು ಒಂದಷ್ಟು ಅಂಶಗಳ ಮುಖಾಂತರ ಗಮನಿಸ್ತಾ ಹೋಗೋಣ. ಶೀರ್ಷಿಕೆ ಮತ್ತು ಪ್ರಾರಂಭ ನೋಡಿ, ಏನಿದೆ ಅಂತಂದರೆ, ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆಯ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಅಂತೇಳಿ ಕರಿಬೇಕು ಅಂತ ಹೇಳಿದರೆ, ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಫೈನಲ್ ಏನಾಗುತ್ತೆ, ಜಾರಿಯಾಗತಕ್ಕದ್ದು ಅಂತೇಳಿ ಹೇಳಲಾಗಿದೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ಕೋಷ್ಟಕದ ತಿದ್ದುಪಡಿ ಗಮನಿಸಿ, 6ರಿಂದ 8ನೇ ತರಗತಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ಶಿಕ್ಷಣ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮ. ಇಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ 68th ಟೀಚರ್ಸ್ ನಂತರದಲ್ಲಿ ಈ ಕೆಳಕಂಡಂತೆ ಸೇರ್ಪಡೆಗೊಳಿಸತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ ನೋಡಿ, 1 to 5th PSTR, 68th GPSTR, ಹಾಗೆ 9th 10th HSTR ಅಂತೇಳಿ ಡಿವೈಡ್ ಆಗಿದೆ. ಬಟ್ ಇಲ್ಲೇನಾಗಿದೆ, ಗಣಕಯಂತ್ರ ಶಿಕ್ಷಕರನ್ನು ನಾವು 1 to 8th ಕಂಪ್ಲೀಟಾಗಿ ತೆಗೆದುಕೊಳ್ತೀವಿ ಅಂತೇಳಿ ಇಲ್ಲಿ ಹೇಳ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಗಮನಿಸಿ. ಹಾಗೆ ಪೋಸ್ಟ್ 2500 ಅಂತ ಹೇಳಿದರೆ, ಫೈನಲ್ ನೋಟಿಫಿಕೇಶನಲ್ಲಿ ನಾವು ಗಮನಿಸ್ತೀವಿ ಎಷ್ಟು ಪೋಸ್ಟ್ಗಳನ್ನು ಕಾಲ್ಫರ್ ಆಗುತ್ತೆ ಅಂತ.
ನೇರ ನೇಮಕಾತಿಯಿಂದ ಸರ್ಕಾರದಿಂದ ಕಾಲಕಾಲಕ್ಕೆ ರಚಿಸುವ ನಿಯಮಗಳ ಅನುಸಾರವಾಗಿ ನಾವೇನು ಮಾಡ್ತೀವಿ, ಕಾಲ್ಫರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗಾಗಲೇ ಕಾನೂನಿನ ಮೂಲಕ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಯೂನಿವರ್ಸಿಟಿಗಳಿಂದ ಸರಾಸರಿ ಶೇಕಡ 50% ನೋಡಿ ಈ ಥರ ಕೊಟ್ಟಿರ್ತಾರೆ, ಅವುಗಳನ್ನು ಗಮನಿಸಿ. 50% ಅಂಕಗಳನ್ನು ಹೊಂದಿರಬೇಕು. ಕಂಪ್ಯೂಟರ್ ಸೈನ್ಸ್, ಬ್ಯಾಚಲರ್ ಆಫ್ ಸೈನ್ಸ್ ಅಥವಾ ನಾವೇನು ಮಾಡಬೇಕು, 50% ಯು ಜಿ ಒಳಗಡೆ ತೆಗೆದುಕೊಂಡಿರಬೇಕು, ಅಂದರೆ ಡಿಗ್ರಿನಲ್ಲಿ. ಹಾಗೆ ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCAನಲ್ಲಿ ಆದ್ರೂ ಕೂಡ ಏನಾಗಿರಬೇಕು, ಡಿಗ್ರಿ ಆಗಿರಬೇಕು. ಅಥವಾ ಬ್ಯಾಚಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸಲ್ಲಾದರೂ ಡಿಗ್ರಿ ಆಗಿರಬೇಕು. ಅಥವಾ ಇನ್ನೂ ಒಂದು ಅವಕಾಶ ಇದೆ, ಬ್ಯಾಚಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು. ಇದರಲ್ಲಾದರೂ ಕೂಡ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಒಂದು ಏನು ಇಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವೇನು ಮಾಡಿರಬೇಕು, ಡಿಗ್ರಿಯನ್ನು ತೆಗೆದುಕೊಂಡಿರಬೇಕು. ಬ್ಯಾಚಲರ್ ಆಫ್ ಟೆಕ್ನಾಲಜಿ ಅಥವಾ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇವುಗಳಲ್ಲಿ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು. ಮತ್ತು ಇನ್ನೊಂದು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನೋಡಿ, ಶಾಲಾ ಶಿಕ್ಷಣ ಇಲಾಖೆಯ ಗಣಕಯಂತ್ರ ಶಿಕ್ಷಕರಾಗಿ ನೇಮಕ ಹೊಂದಿದಲ್ಲಿ ಏನಾದರೂ ನೀವು ಇನ್ ಫ್ಯೂಚರಲ್ಲಿ ಈ ಒಂದು ಕಂಪ್ಯೂಟರ್ ಟೀಚರ್ ಆಗಿ ನೇಮಕ ಆದ್ರಿ ಅಂದರೆ ಎಷ್ಟು ವರ್ಷ ಅವಕಾಶಗಳು ಕೊಟ್ಟಿದ್ದಾರೆ ಅಂದರೆ 5 years ನಿಮಗೆ ಅವಕಾಶ ಇದೆ. ಕಂಪಲ್ಸರಿಯಾಗಿ BEd ಮಾಡ್ಕೊಳ್ಬೇಕು. 5 ವರ್ಷಗಳ ಒಳಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕೂಡ ಏನು ಮಾಡಬೇಕಾಗಿರುತ್ತೆ, ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCTಯಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆಯಿಂದ ನೇಮಕಾತಿಗೊಂಡಂತಹ 5 ವರ್ಷಗಳ ಒಳಗಾಗಿ ಶಿಕ್ಷಣದಲ್ಲಿ ಪದವಿಯನ್ನು ಪಡ್ಕೊಳ್ಬೇಕು. ಮೀನ್ಸ್ BEd ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ 5 ವರ್ಷಗಳ ಒಳಗಾಗಿಯೇ TETಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಈ ಒಂದು SC ST ಮತ್ತು C1ಗೆ ಯಾವ ರೀತಿ ಇದೆ ಅಂತಂದರೆ ಎಷ್ಟು ಪರ್ಸೆಂಟೇಜ್ ಕಡ್ಡಾಯವಾಗಿ PGಯಲ್ಲಿ ಪಡ್ಕೊಂಡಿರ್ಬೇಕಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಅಲ್ವಾ, ಪ್ರವರ್ಗ 1 ಇವರು ಮುಖ್ಯವಾಗಿ ಅಥವಾ ಅಂಗವೈಕಲ್ಯತೆ ಹೊಂದಿದಂಥವ್ರು PH ಕ್ಯಾಂಡಿಡೇಟ್. ಇವರು 45% ಇಲ್ಲಿದೆ ನೋಡಿ, 45% ತೆಗೆದುಕೊಂಡಿರಬೇಕು. ಅದರ್ಸ್ಗೆ 50% ಕಡ್ಡಾಯವಾಗಿ ಇಷ್ಟು ಇರಲೇಬೇಕಾಗಿರುತ್ತೆ ಡಿಗ್ರಿ ಒಳಗಡೆ. ಇದಿಷ್ಟನ್ನು ಮುಖ್ಯವಾಗಿ ನಾವು ಗಮನಿಸ್ತೀವಿ. BEd ಪ್ಲಸ್ TET ಮಾಡ್ಕೊಳ್ಳಿಕ್ಕೆ 5 years ಆಫ್ಟರ್ ಸೆಲೆಕ್ಷನ್, ಟೀಚರ್ ಆಗಿ ಸೆಲೆಕ್ಷನ್ ಆದ ನಂತರದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೇ ಫೈನಲ್ ಆಗಿರುತ್ತೆ, ಅಂತ ಏನು ಮಹತ್ವವಾಗಿರ್ತಕ್ಕಂಥ ಚೇಂಜಸ್ ಇಲ್ಲ. ಇದೇ ಫೈನಲ್ ಸೆಂಡರ್ ಆಗಿದೆ. ಇದನ್ನು ಒಂದಷ್ಟು ಗಮನಿಸಿ. ಯಾರೆಲ್ಲ ಈ ಒಂದು ಅರ್ಹತೆಗಳನ್ನು ಪಡ್ಕೊಂಡಿದ್ದೀರಾ, ಇವರು ಮುಖ್ಯವಾಗಿ ಈ ಒಂದು ಕಂಪ್ಯೂಟರ್ ಟೀಚರ್ ಆಗಲಿಕ್ಕೆ ಅರ್ಹತೆಗಳಿದ್ದವರು ದಯವಿಟ್ಟು ಸ್ಟಡಿಯನ್ನು ಇನ್ನಷ್ಟು ಚುರುಕುಗೊಳಿಸಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ಗಳಿದ್ರೆ ನೀವು ಏನು ಮಾಡ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡ್ಬೋದು. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ಏನಾದರೂ ಅಭಿಪ್ರಾಯಗಳನ್ನು ಹೇಳಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಇದಿಷ್ಟು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂತೆ ಫೈನಲ್ ಸೆಂಡರನ್ನು ಕುರಿತಾಗಿದ್ದಂಥ ಒಂದು ಮಾಹಿತಿ ಆಗಿತ್ತು. ಇದೇ ರೀತಿ ಇನ್ನೊಂದಷ್ಟು ಅಪ್ಡೇಟ್ಗಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಾವು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಥ್ಯಾಂಕ್ ಯು ಒನ್ ಅಂಡ್ ಆಲ್.